ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ವೀಡಿಯೋಸ್ನ ಲೈಕ್ ಮಾಡಿ, ಹೊಸದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಈ ದಿನ ದೇವಸ್ಥಾನದ ಶೈಲಿಯಲ್ಲಿ ಪುಳಿಯೋಗರೆ ಗೊಜ್ಜು ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಪುಳಿಯೋಗರೆ ಗೊಜ್ಜಿಗೆ ಯಾವುದೇ ರೀತಿಯಾದಂತಹ ಪದಾರ್ಥಗಳು ಹುರಿದು ಪುಡಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗೆಯೇ ಇನ್ಸ್ಟೆಂಟ್ ಪುಳಿಯೋಗರೆ ಮಿಕ್ಸ್ ಯೂಸ್ ಮಾಡ್ದಂಗೆ ಇನ್ಸ್ಟೆಂಟಾಗಿ ಪುಳಿಯೋಗರೆ ಗೊಜ್ಜು ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಒಂದು ಸಲ ಈ ಗೊಜ್ಜನ್ನ ಮಾಡ್ಕೊಂಡ್ವಿ ಅಂದರೆ 15-20 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಫ್ರೆಶ್ ಆಗಿ ಯಾವಾಗ ಬೇಕು ಅಂದರೆ ಆವಾಗ ಒಗ್ಗರಣೆ ಹಾಕ್ಕೊಂಡ್ವಿ ಅಂದರೆ ದೇವಸ್ಥಾನದ ಶೈಲಿಯಂತಹ ಪುಳಿಯೋಗರೆ ಮನೆಯಲ್ಲೇ ರೆಡಿಯಾಗುತ್ತೆ. ತುಂಬಾ ರುಚಿಕರವಾಗಿರುತ್ತೆ. ದೇವಸ್ಥಾನದಲ್ಲಿ ತಿಂದಂತಹ ಅನುಭವ ಆಗುತ್ತೆ. ಬನ್ನಿ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 250 ಗ್ರಾಮ್ನಷ್ಟು ಹುಣಸೆಹಣ್ಣನ್ನು ತಗೊಂಡಿದ್ದೇನೆ. ಹಳೇದಾದರೂ ತಗೋಬೋದು ಅಥವಾ ಹೊಸದಾದರೂ ತಗೋಬೋದು. ನಾನಿಲ್ಲಿ ಅದನ್ನು ನೀಟಾಗಿ ಬಿಡಿಸಿ ತಗೊಂಡಿದ್ದೇನೆ. ಇದಕ್ಕೆ ನೀರು ಹಾಕಿ ಒಂದ್ಸರಿ ವಾಶ್ ಮಾಡ್ಕೊಳ್ತೇನೆ. ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ನೆನೆಸ್ಕೊಳ್ತೇನೆ. ಇದನ್ನು ಏನಿಲ್ಲ ಅಂದರೂ 1 ಗಂಟೆನಾದರೂ ಇದನ್ನು ನೆನೆಸ್ಕೊಳ್ಬೇಕು. ನೋಡಿ, ಹುಣಸೆಹಣ್ಣನ್ನು ನಾನಿಲ್ಲಿ 1 ಗಂಟೆ ನೆನೆಸಿಕೊಂಡಿದ್ದೆ. ನೀವು ಇದನ್ನು ಕುದಿಸಿ ಬೇಕಾದರೂ ಹುಣಸೆಹಣ್ಣಿನ ರಸನ ತಗೊಳ್ಬೋದು. ನಾನಿಲ್ಲಿ ಹಾಗೆಯೇ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಹುಣಸೆಹಣ್ಣಿನ ರಸನ ಸಪ್ರೇಟ್ ಮಾಡ್ಕೊಳ್ತೇನೆ. ಇದನ್ನೀಗ ಹಾಕಿ ಶೋಧಿಸ್ಕೊಳ್ತೇನೆ. ಈ ರೀತಿ ಹುಣಸೆಹಣ್ಣಿನ ರಸನೆಲ್ಲ ಶೋಧಿಸ್ಕೊಳ್ತೇನೆ. ನೋಡಿ, ಇಷ್ಟು ಬಂದಿದೆ. ಈಗ ಇದನ್ನು ಗ್ಯಾಸ್ ಮೇಲೆ ಇಕ್ಕಿ ಒಲೆ ಹಚ್ಕೊಳ್ತೇನೆ. ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಳ್ಬೇಕು. ಈ ರೀತಿ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು ಇದನ್ನು. ಈಗ ಇದಕ್ಕೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತೇನೆ. ಹಾಗೆ ನಾನಿಲ್ಲಿ 100 ಗ್ರಾಮ್ನಷ್ಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಖಾರಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಬೋದು. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲನ ಕುಟ್ಟಿ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಬೇಕು. ಎಣ್ಣೆ ಸೇರಿಸಿರೋ ಕ್ಲಿಪ್ ಮಿಸ್ ಆಗಿದೆ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ರೀತಿ ಕಲಸಿ ಇದನ್ನು ಪ್ಲೇಟ್ ಮುಚ್ಚಿ ಗಟ್ಟಿ ಆಗೋ ತನಕ ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕು. ನೋಡಿ, ಗೊಜ್ಜೆಲ್ಲ ಗಟ್ಟಿ ಆಗ್ತಾ ಬಂದಿದೆ. ಈ ರೀತಿ ಗಟ್ಟಿ ಆಗಬೇಕು ಇದು. ಪುಳಿಯೋಗರೆ ಗ್ರೇವಿ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತೇನೆ. ಈಗ ಅನ್ನಕ್ಕೆ ಪುಳಿಯೋಗರೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ತೇನೆ. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ತೇನೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉದ್ದಿನ ಕಾಳು ಹಾಕ್ಕೊಳ್ತೇನೆ. ಉದ್ದಿನ ಕಾಳಾದರೂ ಹಾಕ್ಕೋಬೋದು ಅಥವಾ ಉದ್ದಿನ ಬೇಳೆ ಆದರೂ ಹಾಕ್ಕೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತೇನೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಳ್ತೇನೆ. ಎಲ್ಲವನ್ನು 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಕಾಳೆಲ್ಲ ಕ್ರಿಸ್ಪಿ ಆಗೋ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವನ್ನ. ಈಗ ಇದಕ್ಕೆ 3 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೇನೆ. 1 ಚಿಟಿಕೆಯಷ್ಟು ಪುಡಿ ಹಿಂಗನ್ನ ಹಾಕ್ಕೊಳ್ತೇನೆ. ಕಲಿಸ್ಕೊಳ್ಳೋಣ ಇದನ್ನು. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತೇನೆ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಕಾಳುಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈಗ ಇದಕ್ಕೆ ಅನ್ನ ನೋಡಿಕೊಂಡು ನಾವು ಪುಳಿಯೋಗರೆ ಹುಳಿಗೊಜ್ಜನ್ನು ಇದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೋಬೇಕು.
ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಹುಳಿ ಗೊಜ್ಜನ್ನು ಹಾಕ್ಕೊಳ್ತಾ ಇದ್ದೇನೆ, ಪುಳಿಯೋಗರೆ ಗೊಜ್ಜನ್ನು. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲೇ. ನೋಡಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಅನ್ನನ ಸೇರಿಸ್ಕೊಳ್ತೇನೆ. ನಾನಿಲ್ಲಿ ಈಗ ಮಾಡಿರೋಂಥ ಅನ್ನನೇ ಹಾಕ್ಕೊಳ್ತಾ ಇದ್ದೇನೆ. ನೀವು ತಂಗಳನ್ನನಾದರೂ ಉಪಯೋಗಿಸ್ಬೋದು ಅಥವಾ ಫ್ರೆಶ್ ಆಗಿ ಈಗ ಮಾಡ್ಕೊಂಡಾದ್ರೂ ಹಾಗೆ ಒಗ್ಗರಣೆ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅನ್ನಕ್ಕೆಲ್ಲ ಪುಳಿಯೋಗರೆ ಗೊಜ್ಜು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನು. ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತೇನೆ. ಹಾಗೆ ನಾವು ಪುಳಿಯೋಗರೆ ಗೊಜ್ಜು ಬೇಯಿಸ್ಬೇಕಾದ್ರೆ ಮಾತ್ರ ಉಪ್ಪು ಹಾಕಿದ್ವಿ. ಸ್ವಲ್ಪ ಟೇಸ್ಟ್ ನೋಡ್ಕೊಳ್ತಾ ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಉಪ್ಪು ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೇನೆ. ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ದೇವಸ್ಥಾನದ ಶೈಲಿಯಲ್ಲಿ ಪುಳಿಯೋಗರೆ ಗೊಜ್ಜು ಒಗ್ಗರಣೆ ರೆಡಿ ಆಯಿತು. ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ದೇವಸ್ಥಾನದ ಶೈಲಿಯಲ್ಲಿ ಪುಳಿಯೋಗರೆ ಗೊಜ್ಜು ಮಾಡುವ ವಿಧಾನ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಗೊಜ್ಜು ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡ್ವಿ ಅಂದರೆ 1 ತಿಂಗಳ ತನಕ ಕೆಡಲ್ಲ. ಇನ್ಸ್ಟೆಂಟಾಗಿ ದೇವಸ್ಥಾನದ ಶೈಲಿಯಲ್ಲಿ ಪುಳಿಯೋಗರೆನ ಮನೆಗೆ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.